ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಅಮೆರಿಕದ ಸಹೋದರಿಯರು ಮತ್ತು ಸಹೋದರರೇ, ನೀವು ನಮಗೆ ನೀಡಿದ ಆತ್ಮೀಯ ಸ್ವಾಗತಕ್ಕೆ ಇಂದು ನನ್ನ ಹೃದಯ ಹೇಳಲಾಗದ ಸಂತೋಷದಿಂದ ತುಂಬಿದೆ. ವಿಶ್ವದ ಅತ್ಯಂತ ಪುರಾತನವಾದ ಸನ್ಯಾಸಿಗಳ ಹೆಸರಿನಲ್ಲಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಧರ್ಮಗಳ ತಾಯಿಯ ಹೆಸರಿನಲ್ಲಿ ನಾನು ನಿಮಗೆ ಧನ್ಯವಾದ ಹೇಳುತ್ತೇನೆ ಮತ್ತು ಎಲ್ಲಾ ವರ್ಗ ಮತ್ತು ಎಲ್ಲ ಪಂಗಡಗಳ ಲಕ್ಷಾಂತರ ಹಿಂದೂ ಜನರ ಹೆಸರಿನಲ್ಲಿ ನಾನು ನಿಮಗೆ ಧನ್ಯವಾದ ಹೇಳುತ್ತೇನೆ. ಇದು ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಸೆಪ್ಟೆಂಬರ್ 11, 1893 ಸ್ವಾಮಿ ವಿವೇಕಾನಂದರು ತಮ್ಮ ಭಾಷಣವನ್ನ ಆರಂಭಿಸಿದ ಪರಿ. ಸ್ನೇಹಿತರೆ, ಇವತ್ತು ಜನವರಿ 12, ಭಾರತೀಯ ಯುವಶಕ್ತಿಯ ಪ್ರೇರಕ, ಭಾರತೀಯ ತರುಣರ ಪಾಲಿನ ಆರಾಧ್ಯ ದೈವ, ಕ್ರಾಂತಿಕಾರಿ ಸಂತ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಈ ದಿನವನ್ನು ನಾವು ರಾಷ್ಟ್ರೀಯ ಯುವ ದಿನ ಎಂದು ಆಚರಣೆ ಮಾಡ್ತೇವೆ. ಈ ದಿನಾಚರಣೆಯನ್ನು 1984ರಲ್ಲಿ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಜಾರಿಗೊಳಿಸಿತು. ಭಾರತ ಮಾತೆ ಒಂದು ಕಡೆ ದಾಸ್ಯ ಮತ್ತು ಮೌಢ್ಯಗಳ ಶೃಂಖೋಲೆಗಳಲ್ಲಿ ಬಂದಿಯಾಗಿದ್ದರೆ, ಭಾರತ ಮಾತೆಯ ಮಕ್ಕಳು ಅಜ್ಞಾನ, ಅಂಧಕಾರದ ಕೂಪದಲ್ಲಿ ಮುಳುಗಿದ್ರು. ಎಲ್ಲೆಲ್ಲೂ ಮೌಢ್ಯ ಮನೆ ಮಾಡಿತ್ತು. ಭಾರತಾಂಬೆ ಇದನ್ನೆಲ್ಲ ನೋಡುತ್ತಾ ತನ್ನ ಮಕ್ಕಳ ಮತಿಹೀನ ಸ್ಥಿತಿಯನ್ನ ನೋಡುತ್ತಾ ಮೂಕ ವಿಸ್ಮಿತಳಾಗಿ ನಿಂತಿದ್ದಳು. ಈ ಅಧರ್ಮದ ಅಂಧಕಾರದಿಂದ ಆವರಿಸಿದ್ದ ಅಜ್ಞಾನವನ್ನ ತೊಡೆದು ಹಾಕೋದಕ್ಕಾಗಿಯೇ ಕಗ್ಗತ್ತಲಲ್ಲಿ ದಾರಿ ತೋರುವ ಬೆಳಕಿನ ಜ್ವಾಲೆಯಂತೆ ಭಾರತ ಮಾತೆಯ ಗರ್ಭದಲ್ಲಿ ಬೆಳಕಿನ ಪುಂಜವೊಂದರ ಉಗಮವಾಯಿತು. ಆ ಬೆಳಕಿನ ಪುಂಜ ಮುಂದೆ ಇಡೀ ವಿಶ್ವಕ್ಕೆ ಭಾರತೀಯ ಸಂಸ್ಕೃತಿಯ ದಿವ್ಯ ದರ್ಶನ ಮಾಡಿಸಿತು. ಅದೇ ಕ್ರಾಂತಿಕಾರಿ ಸನ್ಯಾಸಿ ಸ್ವಾಮಿ ವಿವೇಕಾನಂದ. ನಾವು ಎಷ್ಟು ಕಾಲ ಭೂಮಿಯ ಮೇಲಿರ್ತೇವೆ ಅನ್ನೋದು ಮುಖ್ಯವಲ್ಲ, ಇರುವ ಚಿಕ್ಕ ಜೀವನವನ್ನ ಸಂಪೂರ್ಣವಾಗಿ ಬದುಕಬೇಕೆಂಬುದನ್ನು ತೋರಿಸಿಕೊಟ್ಟ ಸನ್ಯಾಸಿ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಕುರಿತು ಸಂಕ್ಷಿಪ್ತವಾಗಿ ಹೇಳುವುದಂತೂ ಸಾಧ್ಯವೇ ಇಲ್ಲ. ಅವರ ವ್ಯಕ್ತಿತ್ವವನ್ನ ವರ್ಣಿಸಲು ನಮ್ಮ ಪದಪುಂಜಗಳಿಂದ ಸಾಧ್ಯವಿಲ್ಲ. ಸ್ವಾಮಿ ವಿವೇಕಾನಂದರು ಆಧುನಿಕ ಯುಗದ ಶ್ರೇಷ್ಠ ಸಂತ. ಅದೊಂದು ಬೃಹತ್ ಆಧ್ಯಾತ್ಮದ ಆಲದ ಮರ. ಸ್ವಾಮಿ ವಿವೇಕಾನಂದ ಈ ಹೆಸರನ್ನ ಕೇಳಿದೊಡನೆಯೇ ನಮ್ಮ ಮೈ ಮೇಲೆ ವಿದ್ಯುತ್ ಸಂಚಾರವಾಗುತ್ತದೆ. ಸ್ವಾಮಿ ವಿವೇಕಾನಂದರ ಜೀವನ ಒಂದು ಬೃಹತ್ ಸಾಗರವಿದ್ದಂತೆ. ಸಾಗರದ ನೀರನ್ನ ಎಂದಾದರೂ ಮುಷ್ಟಿಯಿಂದ ಬಂಧಿಸಲು ಸಾಧ್ಯವೇ? ಅಂತಹ ಪ್ರಯತ್ನವನ್ನ ಮಾಡುವುದು ಸಹ ಮೂರ್ಖತನ. ನನಗಿರುವ ಸಮಯದ ಮಿತಿಯಲ್ಲಿ ವಿವೇಕಾನಂದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನ ನೀಡುವ ಪ್ರಯತ್ನವನ್ನ ಮಾಡಿದ್ದೇನೆ. ಸ್ವಾಮಿ ವಿವೇಕಾನಂದರು ಆಧುನಿಕ ಯುಗದ ಶ್ರೇಷ್ಠ ಸಂತ, ಕ್ರಾಂತಿಕಾರಿ ಚಿಂತಕ. ಅವರು ಭಾರತದ ಕೋಟ್ಯಂತರ ಯುವಕರಿಗೆ ಸ್ಫೂರ್ತಿ. ಅವರ ಸಾರ್ಥಕ ಸಂಪೂರ್ಣ ಜೀವನ ಮತ್ತು ಅವರು ತೋರಿದ ಸನ್ಮಾರ್ಗಗಳು ಭಾರತೀಯರಿಗಿಂದಿಗೂ ಆದರ್ಶಪ್ರಾಯ. ವಿವೇಕಾನಂದರು ಹಿಂದೂ ಧರ್ಮದ ಶ್ರೀಮಂತಿಕೆಯನ್ನು, ಆಧ್ಯಾತ್ಮದ ತವರು ಭಾರತೀಯ ಭವ್ಯ ಪರಂಪರೆಯ ಶ್ರೇಷ್ಠತೆಯನ್ನು, ಸನಾತನ ಸಂಸ್ಕೃತಿಯ ಹಿರಿಮೆಯನ್ನ ಇಡೀ ವಿಶ್ವಕ್ಕೆ ಸಾರುವ ಮೂಲಕ ಪಾಶ್ಚಾತ್ಯರ ಗರ್ವಭಂಗ ಮಾಡಿದ ಖಾವಿ ಧರಿಸಿದ ಕೇಸರಿ ಈ ಸ್ವಾಮಿ ವಿವೇಕಾನಂದರು. ಇವರ ಒಂದೇ ಒಂದು ಭಾಷಣದಿಂದ ಹಿಂದೂ ಧರ್ಮ ವಿಶ್ವಕ್ಕೆ ಪರಿಚಿತವಾಯಿತು. ಹಿಂದೂ ಪರಂಪರೆ ಭಾರತದ ಗಡಿಗಳನ್ನು ದಾಟಿ ವಿಶ್ವಕ್ಕೆ ಮುಟ್ಟಿತು. ವಜ್ರದಂತಹ ತಮ್ಮ ಹರಿತವಾದ ಮಾತುಗಳ ಮೂಲಕ ಕೋಟ್ಯಂತರ ಜನರನ್ನ ಪ್ರೇರೇಪಿಸಿದ ಸ್ವಾಮಿ ವಿವೇಕಾನಂದರ ನಿಜವಾದ ಹೆಸರು ನರೇಂದ್ರನಾಥ ದತ್ತ. ನರೇಂದ್ರನಿಂದ ವಿವೇಕರಾದ ಅವರ ಬದುಕಿನ ದಾರಿ ಕೊನೆ ಮೊದಲಿಲ್ಲದ ಅನೇಕ ಪಾಠಗಳನ್ನ ಜನಸಮುದಾಯಕ್ಕೆ ನೀಡುತ್ತದೆ. ನರೇಂದ್ರನಾಥ ದತ್ತ ಜನವರಿ 12, 1863 ಕಲ್ಕತ್ತಾದ ಶಿಮ್ಲಪಲ್ಲಿಯಲ್ಲಿರುವ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ವಿಶ್ವನಾಥ ದತ್ತ ಖ್ಯಾತ ವಕೀಲರಾಗಿ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ರು. ತಾಯಿ ಭುವನೇಶ್ವರಿ ದೇವಿ. ಹೆಸರಿನಂತೆಯೇ ಸಾಕ್ಷಾತ್ ಭುವನೇಶ್ವರಿ ದೇವಿಯೇ ಆಕೆ. ಆಧ್ಯಾತ್ಮಿಕತೆಯ ಸಾಕಾರ ಮೂರ್ತಿ ಪಾರ್ವತಿ ಮಾತೆಯಂತಿದ್ದರು. ಮಕ್ಕಳಿಲ್ಲದ ಈ ದಂಪತಿಗಳು ಮಗುವಿಗಾಗಿ ವಾರಣಾಸಿಯಲ್ಲಿ ಶಿವನನ್ನ ಕುರಿತು ಪ್ರಾರ್ಥಿಸಿದರು. ಶಿವನು ಕನಸಿನಲ್ಲಿ ತನ್ನ ಧ್ಯಾನದಿಂದ ಎದ್ದು ಮಗನನ್ನ ಕೊಡುವುದಾಗಿ ಹೇಳಿದನಂತೆ. ಹೀಗೆ ಶಿವನ ಕೃಪೆಯಿಂದ ಜನಿಸಿದ ವರಪ್ರಸಾದವೇ ಈ ನರೇಂದ್ರನಾಥ ಅರ್ಥಾತ್ ಸ್ವಾಮಿ ವಿವೇಕಾನಂದ. ನರೇಂದ್ರನಾಥ ಬಾಲ್ಯದಲ್ಲಿ ತನ್ನ ಹೆತ್ತವರಿಂದ ಅತಿ ಹೆಚ್ಚು ಪ್ರಭಾವಿತನಾಗಿ ಚಿಂತನಾಶೀಲ ವ್ಯಕ್ತಿತ್ವವನ್ನ ರೂಪಿಸಿಕೊಂಡರು. ಮನಸ್ಸು ಮತ್ತು ದೇಹದ ಸ್ವಯಂ ನಿಯಂತ್ರಣದ ಶಕ್ತಿಯನ್ನ ತಾಯಿಯಿಂದ ಕಲಿತರು. ನರೇಂದ್ರನಾಥ ಧ್ಯಾನದಲ್ಲಿ ಪ್ರವೀಣರಾಗಿ ಸಮಾಧಿ ಸ್ಥಿತಿಗೆ ಪ್ರವೇಶಿಸುವ ಸಾಮರ್ಥ್ಯವನ್ನ ಹೊಂದಿದ್ದರು.
ಬಾಲ ನರೇಂದ್ರನಿಗೆ ಸನ್ಯಾಸಿಗಳು ಮತ್ತು ತಪಸ್ವಿಗಳ ಬಗ್ಗೆ ಅಪಾರ ಮೋಹವಿತ್ತು. ಧರ್ಮ ಗ್ರಂಥಗಳ ಅಧ್ಯಯನವೆಂದರೆ ನರೇಂದ್ರನಿಗೆ ಅತ್ಯಾಸಕ್ತಿ. ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳ ಅಧ್ಯಯನವಂತೂ ನರೇಂದ್ರನಿಗೆ ಅಚ್ಚುಮೆಚ್ಚು. ಬಾಲ್ಯದಿಂದಲೂ ಕ್ರೀಡೆ, ದೈಹಿಕ ವ್ಯಾಯಾಮ ಚಟುವಟಿಕೆಗಳಲ್ಲಿ ಸಕ್ರಿಯ ಆಸಕ್ತಿ. ತರ್ಕಬದ್ಧ ಪುರಾವೆಗಳಿಲ್ಲದೆ, ಪ್ರಾಯೋಗಿಕ ಪರೀಕ್ಷೆ ಇಲ್ಲದೆ ನರೇಂದ್ರ ಯಾವುದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. ನರೇಂದ್ರನಾಥರು ತಮ್ಮ ಶಿಕ್ಷಣವನ್ನ ಮನೆಯಲ್ಲೇ ಆರಂಭಿಸಿದರು. 1871ರಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ ಅವರ ಮೆಟ್ರೋಪಾಲಿಟನ್ ಇನ್ಸ್ಟಿಟ್ಯೂಟ್ಗೆ ಸೇರಿದರು. 1879ರಲ್ಲಿ ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರಿದರು. ನಂತರ ಜನರಲ್ ಅಸೆಂಬ್ಲಿ ಸಂಸ್ಥೆಗೆ ತೆರಳಿದರು. ಸಾಹಿತ್ಯ, ತತ್ವಶಾಸ್ತ್ರ, ಇತಿಹಾಸ ಅವರ ನೆಚ್ಚಿನ ವಿಷಯಗಳಾಗಿದ್ದವು. ತತ್ವಶಾಸ್ತ್ರದಲ್ಲಿ MA ಪದವಿಯನ್ನ ಕೂಡ ಪಡ್ಕೊಂಡ್ರು. ಆದರೆ ನರೇಂದ್ರನಿಗೆ ಬಾಲ್ಯದಿಂದಲೇ ಸನ್ಯಾಸಿಗಳು ಮತ್ತು ತಪಸ್ವಿಗಳ ಬಗ್ಗೆ ಒಲವು. ಸಾಧು ಸಂತರುಗಳೊಂದಿಗಿನ ಸತ್ಸಂಗ ನರೇಂದ್ರರನ್ನ ಆಧ್ಯಾತ್ಮದ ಕಡೆಗೆ ಸೆಳೆಯಲಾರಂಭಿಸಿತು. ನರೇಂದ್ರನೆನ್ನುವ ನರಮಾನವ ವಿವೇಕರೆಂಬ ದೇವಮಾನವರಾಗುವ ಸಮಯವದಾಗಲೇ ಸನ್ನಿಹಿತವಾಗಿತ್ತು. ವಿಧಿ ಲಿಖಿತವೂ ಕೂಡ ಅದೇ ಆಗಿತ್ತು. ಆರಂಭದಲ್ಲಿ ಬ್ರಹ್ಮ ಸಮಾಜದೊಂದಿಗೆ ಗುರುತಿಸಿಕೊಂಡಿದ್ದ ನರೇಂದ್ರರು ತಾತ್ವಿಕ ಭಿನ್ನಾಭಿಪ್ರಾಯಗಳಿಂದ ಹೊರಬಂದರು. ತಮ್ಮ ಪ್ರಾಧ್ಯಾಪಕರಾಗಿದ್ದ HT ಅವರ ಮೂಲಕ ಶ್ರೀರಾಮಕೃಷ್ಣ ಪರಮಹಂಸರ ಮಹಿಮೆಯನ್ನ ಕೇಳಿಸಿಕೊಂಡಿದ್ರು. ಇತ್ತ ನರೇಂದ್ರ ಈ ಗುರು ಮಹೋದಯರ ಭೇಟಿಯಾಗಲು ಸಮಯಕ್ಕಾಗಿ ಕಾತರಿಸುತ್ತಿದ್ದ. ಕೊನೆಗೂ ಅಂತಹದ್ದೊಂದು ಸುಸಂದರ್ಭ ಒದಗಿ ಬಂದೇ ಬಿಡ್ತು. ಭಾರತ ಮಾತೆಯ ಭವಿಷ್ಯವನ್ನ ಬದಲಿಸುವ ಗುರು ಶಿಷ್ಯರ ಅಪೂರ್ವ ಮಿಲನಕ್ಕೆ ವಿಧಿಯದಾಗಲೇ ಮುನ್ನುಡಿ ಬರೆದಿತ್ತು. 1881ರ ನವೆಂಬರ್ನಲ್ಲಿ ನರೇಂದ್ರನಾಥರು ಪರಮಹಂಸರನ್ನ ಭೇಟಿಯಾದರು. ಈ ಭೇಟಿ ಮುಂದೆ ಭಾರತೀಯ ಸಾಮಾಜಿಕ ದಿಕ್ಕು ದೆಸೆಯನ್ನೇ ಬದಲಿಸಿತೆಂದರೆ ತಪ್ಪಾಗಲಾರದು. ನರೇಂದ್ರನಾಥರೆಂಬ ಅಪಕ್ವ ಬಾಲಕ ವಿವೇಕಾನಂದರೆಂಬ ಪಕ್ವ ಸನ್ಯಾಸಿಯಾಗುವುದಕ್ಕೆ ವೇದಿಕೆಯದಾಗಲೇ ಸಿದ್ಧವಾಗಿತ್ತು. ಇನ್ನು ಪರಮಹಂಸರು ಭೀಷ್ಮನಂತಹ ಶಿಷ್ಯನಿಗಾಗಿ ಕಾಯುತ್ತಿದ್ದ ಪರಶುರಾಮನ ರೀತಿ ಕಾದಿದ್ದರೋ ಏನೋ. ಕೊನೆಗೆ ಅಂತಹ ಒಬ್ಬ ಅಪ್ರತಿಮ ಶಿಷ್ಯ ಪರಶುರಾಮರಿಗೆ ದೊರೆತೇ ಬಿಟ್ಟ. ಭಾರತ ಮಾತೆ ಶತಶತಮಾನಗಳ ಕಾಲ ಅನುಭವಿಸಿದ್ದ ದಾಷ್ಟ್ಯ, ಮೌಢ್ಯ ದೂರವಾಗುವ ಸುಸಮಯ ಸನ್ನಿಹಿತವಾಗಿತ್ತು. ಗುರುಗಳ ಮೊದಲ ಭೇಟಿಯಲ್ಲಿಯೇ ನರೇಂದ್ರ ಗುರುಗಳಿಗೆ ಕೇಳಿದ ಪ್ರಶ್ನೆ, ಮಹಾಶಯ, ನೀವು ದೇವರನ್ನ ನೋಡಿದ್ದೀರಾ? ರಾಮಕೃಷ್ಣರು, ಹೌದು, ನಿನ್ನನ್ನ ಈಗ ಇಲ್ಲಿ ನೋಡುತ್ತಿರುವುದಕ್ಕಿಂತಲೂ ಗಾಢವಾಗಿ ನಾನವನನ್ನ ನೋಡಿದ್ದೇನೆ ಎಂದು ಉತ್ತರಿಸಿದರು. ನರೇಂದ್ರನ ಮನಸ್ಸಿನ ಅನುಮಾನಗಳನ್ನ ತೆಗೆದುಹಾಕುವುದರ ಜೊತೆಗೆ ಶ್ರೀರಾಮಕೃಷ್ಣ ಪರಮಹಂಸರು ಪರಿಶುದ್ಧತೆ ಮತ್ತು ನಿಸ್ವಾರ್ಥ ಪ್ರೀತಿಯ ಮೂಲಕ ಅವನನ್ನ ಗೆದ್ದರು. ಹೀಗೆ ಗುರು ಶಿಷ್ಯರ ನಡುವಿನ ಸಂಬಂಧ ಪ್ರಾರಂಭವಾಯಿತು. 5 ವರ್ಷಗಳ ಕಾಲ ಶ್ರೀರಾಮಕೃಷ್ಣ ಪರಮಹಂಸರ ಮಾರ್ಗದರ್ಶನದಿಂದ ನರೇಂದ್ರ ಪ್ರಬುದ್ಧನಾಗಿ ವಿವೇಕಾನಂದರಾಗಿ ರೂಪುಗೊಂಡರು. ಶ್ರೀರಾಮಕೃಷ್ಣ ಪರಮಹಂಸರು ಗಂಟಲು ಕ್ಯಾನ್ಸರ್ನಿಂದ 1886ರ ಆಗಸ್ಟ್ನಲ್ಲಿ ಇಹಲೋಕ ತ್ಯಜಿಸಿದರು. 1890ರ ವೇಳೆಗಾಗಲೇ ನರೇಂದ್ರನಲ್ಲಿ ಅಸಾಧಾರಣ ಬದಲಾವಣೆ ಕಂಡುಬಂದಿತು. ಈ ವೇಳೆಗಾಗಲೇ ಭಾರತದ ಸಾಮಾಜಿಕ ಪರಿಸ್ಥಿತಿಯನ್ನು ಅರಿಯುವ ಸಲುವಾಗಿ ದೇಶ ಪರ್ಯಟನೆ ಕೈಗೊಂಡರು. ಸ್ವಾಮಿ ವಿವೇಕಾನಂದರು ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿಯ ಬಗ್ಗೆ ಗಾಢವಾದ ಅಭಿಮಾನ ಹೊಂದಿದ್ದರು. ಆದರೆ ಅದರಲ್ಲಿ ಸೇರಿಕೊಂಡಿದ್ದ ಅನಿಷ್ಟ ರೂಢಿಗಳು, ಪದ್ಧತಿಗಳು, ಜಾತಿ ಪದ್ಧತಿಗಳಂತಹ ನಿಕೃಷ್ಟ ವಿಚಾರಗಳು, ಶ್ರೇಷ್ಠತೆಯ ರೋಗಗಳ ಬಗ್ಗೆ ತಮ್ಮ ಕಟುವಾದ ಮಾತುಗಳಿಂದ ಟೀಕಿಸಿದರು. ಭಾರತೀಯ ಸಂಸ್ಕೃತಿಯ ಹಿರಿಮೆಯನ್ನ ಜಗತ್ತಿಗೆ ಸಾರಿದರು. ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನ ಕೈಬಿಡಿ ಎಂದು ಭಾರತೀಯರಿಗೆ ಕರೆ ನೀಡಿದರು. ಸುಮಾರು 3 ವರ್ಷಗಳ ಕಾಲ ಪಾದಾಚಾರಿಯಾಗಿ ಇಡೀ ಭಾರತವನ್ನೇ ಪರ್ಯಟನೆ ಮಾಡಿ ಖುದ್ದಾಗಿ ಭಾರತವೇನೆಂಬುದನ್ನರಿತರು. ಮುಂದೆ ಅಮೆರಿಕಾದ ಚಿಕಾಗೋದಲ್ಲಿ 1893ರ ಸೆಪ್ಟೆಂಬರ್ 11ರಂದು ನಡೆದ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನ ಪ್ರತಿನಿಧಿಸಿದರು. ತಮ್ಮ ಭಾಷಣದ ಸರದಿ ಬಂದಾಗ ವಿದ್ಯಾಧಿದೇವತೆ ಸರಸ್ವತಿ ಮಾತೆಯನ್ನ ಮನದಲ್ಲೇ ಧ್ಯಾನಿಸಿ ಡಿಯರ್ ಅಮೆರಿಕನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಂದು ಸಭೆಯನ್ನ ಸಂಬೋಧಿಸಿದ ತಕ್ಷಣವೇ ಸಾವಿರಾರು ಜನರಿಂದ ಸುಮಾರು 2 ನಿಮಿಷಗಳ ಕಾಲ ಸತತವಾಗಿ ಅಭಿನಂದನೆಯ ಕರತಾಡನದ ಶಬ್ದ ಮೊಳಗಿತು. ಅಮೆರಿಕದ ಬೇರೆ ಬೇರೆ ಭಾಗಗಳಲ್ಲಿ ಹಿಂದೂ ಧರ್ಮ, ವೇದಾಂತಗಳ ಕುರಿತು ಉಪನ್ಯಾಸ ನೀಡಿದರು. ಜನವರಿ 1897ರಲ್ಲಿ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಮರಳಿದರು. ಭಾರತೀಯರಿಂದ ಅಭೂತಪೂರ್ವ ಸ್ವಾಗತ ಸ್ವಾಮಿ ವಿವೇಕಾನಂದರಿಗೆ ದೊರೆಯಿತು.
ಮೇ 1, 1897ರಂದು ರಾಮಕೃಷ್ಣ ಮಿಷನ್ ಅನ್ನು ವಿವೇಕಾನಂದರು ಕೋಲ್ಕತ್ತಾದ ಬೇಲೂರಿನಲ್ಲಿ ಆರಂಭಿಸಿದರು. ಇಂದಿಗೂ ಈ ರಾಮಕೃಷ್ಣ ಮಿಷನ್ ಸಂಪೂರ್ಣವಾಗಿ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. 1900ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಕಾಂಗ್ರೆಸ್ ಆಫ್ ರಿಲಿಜನ್ ನಲ್ಲಿ ಪಾಲ್ಗೊಂಡು ಅಲ್ಲಿಯೂ ಕೂಡ ಭಾರತೀಯ ಸನಾತನ ಸಂಸ್ಕೃತಿಯ ಹಿರಿಮೆಯನ್ನ ಜಗತ್ತಿನ ಮುಂದೆ ಅನಾವರಣಗೊಳಿಸಿದರು. ಅನಿಯಂತ್ರಿತ ಕೆಲಸ, ಭಾರತೀಯ ಸಾಂಸ್ಕೃತಿಕ ರಾಯಭಾರಿಯಾಗಿ ಅಲೆದಾಟ ಇವು ವಿವೇಕಾನಂದರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದವು. ತಮ್ಮ ಅವಸಾನ ಸಮೀಪಿಸುತ್ತಿದೆ ಎಂಬುದನ್ನು ಸ್ವಾಮೀಜಿ ಅರಿತರು. ವಿಶಾಲವಾದ ಮರದ ನೆರಳಿನಲ್ಲಿ ಸಣ್ಣ ಗಿಡಗಳು ಬೆಳೆಯಲಾರವು ಎಂದಿದ್ದರು ಸ್ವಾಮೀಜಿ. ಅವರ ಕೊನೆಯ ದಿನಗಳಲ್ಲಿ ಅನಾರೋಗ್ಯದ ಸಮಸ್ಯೆ ಅವರನ್ನ ಕಾಡತೊಡಗಿತು. ಜುಲೈ 4, 1902ರಂದು ಸ್ವಾಮೀಜಿ ಇಹಲೋಕ ತ್ಯಜಿಸಿದರು. ಆಗ ಅವರಿಗಿನ್ನು ಕೇವಲ 39 ವರ್ಷ. ಇದರೊಂದಿಗೆ ಭಾರತೀಯ ಸಾಮಾಜಿಕ ಸುಧಾರಣೆಗಾಗಿ ಜನ್ಮ ತಾಳಿದ ಭಾರತೀಯ ಆಧ್ಯಾತ್ಮಿಕತೆಯ ಮೌಂಟ್ ಎವರೆಸ್ಟ್ ಇನ್ನಿಲ್ಲವಾಯಿತು. ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಒಂದು ವಿಚಾರವನ್ನ ಆಯ್ಕೆ ಮಾಡಿಕೊಳ್ಳಿ, ಆ ವಿಚಾರವನ್ನ ನಿಮ್ಮ ಬದುಕು ಮಾಡಿಕೊಳ್ಳಿ, ಅದರ ಬಗ್ಗೆಯೇ ಚಿಂತಿಸಿ, ಅದರದ್ದೇ ಕನಸು ಕಾಣಿ, ಅದನ್ನೇ ಬದುಕಿ. ನಿಮ್ಮ ಮೆದುಳು, ನರನಾಡಿಗಳು, ಶರೀರದ ಎಲ್ಲ ಅಂಗಗಳಲ್ಲೂ ಅದೇ ತುಂಬಿರಲಿ. ಉಳಿದೆಲ್ಲ ವಿಚಾರಗಳನ್ನ ಬದಿಗೊತ್ತಿ. ಇದೇ ಯಶಸ್ಸಿನ ಹಾದಿ ಎಂದೆನ್ನುತ್ತಾ ವಿವೇಕಾನಂದರು ಯುವ ಪೀಳಿಗೆಯನ್ನ ಎಚ್ಚರಿಸಿದ್ದಾರೆ. ಈ ಕ್ರಾಂತಿಕಾರಿ ಸನ್ಯಾಸಿಯ ವಿಚಾರಧಾರೆಗಳು ಅಂದಿಗೂ ಇಂದಿಗೂ ಮುಂದಿನ ಅನಂತ ಕಾಲದವರೆಗೂ ಪ್ರಸ್ತುತ ಎಂದು ಹೇಳುತ್ತಾ, ಇದು ಗೆಳೆಯರೆ ಸನಾತನ ಸಂಸ್ಕೃತಿಯ ಮಹಿಮೆಯನ್ನ ಜಗತ್ತಿಗೆ ಸಾರಿದ ಮಹಾನ್ ಸಾಂಸ್ಕೃತಿಕ ರಾಯಭಾರಿ ಸ್ವಾಮಿ ವಿವೇಕಾನಂದರ ಬಗೆಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ.